ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫೈನಲಿ ಗೈಸ್, ನಾವು ಅನ್ಕೊಂಡಿದ್ದೀರ ಟ್ರಿಪ್ ಸಕ್ಸಸ್ ಆಯಿತು. ಸೊ ಟ್ರಿಪ್ ಅಂದರೆ ಎಲ್ಲಿಗೆ ಅಂತ ಅನ್ಕೋತಿದ್ದೀರಾ? ಬೇರೆ ಎಲ್ಲಿಗೂ ಅಲ್ಲ, ವಿ ಹ್ಯಾಡ್ ಬೀನ್ ಟು ಕುಡಚಾದ್ರಿ. ಸೊ ನನ್ನ ಫ್ರೆಂಡ್ಸ್ ಟು ಫ್ರೆಂಡ್ಸು, ಅವ್ರ ಫ್ರೆಂಡ್ಸ್ ಟು ಫ್ರೆಂಡ್ಸು, ಸೊ ಎಲ್ಲ ಫ್ರೆಂಡ್ಸ್ಗಳು ಸೇರಿ ಮೈಸೂರಿಂದ ಹೊರಡಕ್ಕೆ ಆಯಿತು 10 ಗಂಟೆ 10:15. ಸೊ ಗಾಡಿ ಬಂದಿದ ತಕ್ಷಣ ನಾವು ಗಾಡಿಗೆ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಅಲ್ಲಿಂದ ಹೊರಟ್ವಿ. ಸೊ ಆ್ಯಸ್ ಐ ಸೆಡ್ ಬಿಫೋರ್, ಈ ಟ್ರಿಪ್ಪಲ್ಲಿ ಫ್ರೆಂಡ್ಸ್ ಟು ಫ್ರೆಂಡ್ಸು ಈ ಥರ ತುಂಬ ಜನ ಬಂದಿದ್ದರಿಂದ ಯಾರಿಗೂ ಅಷ್ಟು ಗೊತ್ತಿರಲಿಲ್ಲ. ಆ್ಯಂಡ್ ದೆನ್ ವಿ ಮೇಡ್ ಸೆಲ್ಫ್ ಇಂಟ್ರೊಡಕ್ಷನ್. ಸೊ ಎಲ್ಲರೂ ಪರಿಚಯ ಆಯಿತು ಆ್ಯಂಡ್ ದೆನ್ ವಿ ಸ್ಟಾರ್ಟೆಡ್ ವೈಬಿಂಗ್. ಹೋಗ್ತಾ ಹೋಗ್ತಾ ತುಂಬಾನೇ ನಿದ್ದೆ ಬರಕ್ಕೆ ಶುರು ಆಯಿತು ಎಲ್ಲರಿಗೂ. ದಟ್ಸ್ ವೈ ಒಂದು ಪೆಟ್ಟೆ ಅಂಗಡಿ ಹತ್ರ ನಿಲ್ಲಿಸ್ಬಿಟ್ಟು ಸಾಕತ್ ಬಿಸಿ ಬಿಸಿ ಆಗಿರೋ ಟೀ ಕುಡ್ಕೊಂಡು ಎಲ್ಲರೂ ಹುಷಾರಾದ್ರು. ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು 7:30 ಹಂಗೆ ನಾವು ಹೋಮ್ ಸ್ಟೇ ಹತ್ರ ರೀಚ್ ಆದ್ವಿ. ಸೊ ವಿ ಸ್ಟೇಡ್ ಇನ್ ಪಾತಾಳಗಿರಿ ಹೋಮ್ ಸ್ಟೇ. ದ ಹಾಸ್ಪಿಟಾಲಿಟಿ ವಾಸ್ ರಿಯಲಿ ಗುಡ್, ಇವನ್ ದ ಫುಡ್ ಇಟ್ ವಾಸ್ ವೆರಿ ಟೇಸ್ಟಿ. ಸೊ ವಿ ಜಸ್ಟ್ ಚೇಂಜ್ ಆರ್ ಡ್ರೆಸ್ಸಸ್, ಎವ್ರಿಥಿಂಗ್ ವಿಸ್ ಸೆಟಪ್. ನಾವು ಬ್ರೇಕ್ಫಾಸ್ಟ್ ಮಾಡಿದ್ವಿ ಅಲ್ಲಿಂದ. ಇವನ್ ದ ಲಂಚ್ ಬಾಕ್ಸ್ ಫಾರ್ ದಿ ಆಫ್ಟರ್ನೂನ್ ಎವ್ರಿಥಿಂಗ್ ವಿಸ್ ಪ್ಯಾಕ್ಡ್ ಆ್ಯಂಡ್ ದೆನ್ ವಿ ಸ್ಟಾರ್ಟೆಡ್ ಆರ್ ಟ್ರಕ್ಕಿಂಗ್. ಆ್ಯಕ್ಚುಲಿ ನಾವು ಮೈಸೂರಿಂದ ಲೇಟಾಗಿ ಹೊರಟಿರೋದ್ರಿಂದ ಅಲ್ಲಿ ರೀಚ್ ಆಗೋಕ್ಕೆ ಸ್ವಲ್ಪ ಲೇಟ್ ಆಯಿತು, ಅದರಿಂದ ಬಿಸಿಲು ಬಂದುಬಿಟ್ಟಿತ್ತು. ಬಟ್ ಇಟ್ ಡಿಡ್ಂಟ್ ಮ್ಯಾಟರ್ ಟು ಅಸ್, ವಿ ಎಂಜಾಯ್ಡ್ ಎವ್ರಿಥಿಂಗ್. ಹೋಗೋ ದಾರಿಲೆಲ್ಲ ನೀರು ಹರಿತಿತ್ತು. ಸೊ ತುಂಬ ಚೆನ್ನಾಗಿತ್ತು, ವ್ಯೂ ಅಂತೂ ಸಖತ್ತಾಗಿತ್ತು. ನೀವು ನೋಡ್ತಿದ್ದಂಗೆ ಫುಲ್ ಗ್ರೀನಿಶ್, ಕಣ್ಣೆಲ್ಲ ಫುಲ್ ಗ್ರೀನ್ ಆ ಥರ ಫುಲ್ ಚೆನ್ನಾಗಿತ್ತು. ಎಷ್ಟು ಕ್ಲೀನ್ ಇತ್ತು ಅಂದರೆ ಈ ನೀರೆಲ್ಲ ಹರಿತಿರೋದು ಅಷ್ಟು ಪ್ಯೂರ್ ಕ್ಲಿಯರ್ ವಾಟರ್, ಅಷ್ಟೊಂದು ಚೆನ್ನಾಗಿತ್ತು. ಆ್ಯಕ್ಚುಲಿ ಹೋಗೋ ದಾರಿಯಲ್ಲಿ ದೇವೆ ಸೋ ಮೆನಿ ವಾಟರ್ ಫಾಲ್ಸ್. ಆ್ಯಕ್ಚುಲಿ ಅದು ಹರಿತಿರೋದು ನೋಡೋಕ್ಕೆ ಚಂದ, ಲೇಯರ್ ಆಗಿ. ಸೊ ದಿಸ್ ಈಸ್ ಒನ್ ಆಫ್ ದ ಫೇಮಸ್ ವಾಟರ್ ಫಾಲ್, ದಟ್ ಈಸ್ ಹಿಡ್ಲು ಮನೆ ವಾಟರ್ ಫಾಲ್ಸ್. ಈ ಜಾಗ ಅಂತೂ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ವೀಕೆಂಡ್ ಆಗಿರೋದ್ರಿಂದ ಎಲ್ಲರೂ ಎಂಜಾಯ್ ಮಾಡೋಕ್ಕೆ ಬಂದಿದ್ರು, ಫ್ಯಾಮಿಲಿ ಫ್ರೆಂಡ್ಸ್ ಆ ಥರ ಎಲ್ಲರೂ ಬಂದಿದ್ರು. ಇವರೇ ನಮ್ಮ ಲೋಕಲ್ ಗೈಡ್, ಅವ್ರ ಹೆಸರು ಚನ್ನಕೇಶವ ಅಂತ, ಅವ್ರು ಅದೇ ಊರವರು. ಹಿ ವಾಸ್ ವೆರಿ ಫ್ರೆಂಡ್ಲಿ ಆ್ಯಂಡ್ ದೆನ್ ವಿ ಜಸ್ಟ್ ಗಾಟ್ ಟು ನೋ ಸೋ ಮೆನಿ ಡೀಟೇಲ್ಸ್ ರಿಗಾರ್ಡಿಂಗ್ ಕುಡಚಾದ್ರಿ ಆ್ಯಂಡ್ ದ ಟ್ರಕ್ಕಿಂಗ್, ಆಲ್ ದೋಸ್ ಥಿಂಗ್ಸ್. ವಾಟರ್ ಫಾಲ್ಸ್ ಹತ್ರ ಸ್ವಲ್ಪ ಕ್ಲಿಕ್ಸ್ ಎಲ್ಲ ತಗೊಂಡು ಅಗೇನ್ ವಿ ಸ್ಟಾರ್ಟೆಡ್ ಆ ಟ್ರಕ್ಕಿಂಗ್. ಒಂದು ಸ್ಲೋಪ್ ಆಗಿರೋ ಒಂದು ಜಾಗ ಬಂತು, ಅಲ್ಲಂತೂ ಎಲ್ಲರೂ ಫುಲ್ಲಿ ಎಕ್ಸಾಸ್ಟ್ ಆಯಿತು. ಸೊ ವಿ ಜಸ್ಟ್ ಟುಕ್ ಸಮ್ ರೆಸ್ಟ್ ಓವರ್ ದಿಸ್ ಪ್ಲೇಸ್. ಬಟ್ ಮಧ್ಯಾಹ್ನ ಆಗಿರೋದ್ರಿಂದ ಇಲ್ಲೂ ಜಾಸ್ತಿ ಇರೋಕ್ಕಾಗಲಿಲ್ಲ ಬಿಕಾಸ್ ಆಫ್ ಬಿಸಿಲು. ಸೊ ಅಲ್ಲೊಂದು ಸ್ವಲ್ಪ ತಿದ್ಬಿಟ್ಟು ಮತ್ತೆ ನಾವು ಮುಂದಕ್ಕೆ ನಡೆಯೋಕ್ಕೆ ಶುರು ಮಾಡ್ಕೊಂಡ್ವಿ. ಸೊ ಫೈನಲಿ ಗೈಸ್, ವಿ ರೀಚ್ ದ ಪ್ಲೇಸ್ ವೇರ್ ವಿ ವಿಲ್ ಗೆಟ್ ಸಮ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಆ್ಯಂಡ್ ದೆನ್ ಇಲ್ಲೇ ಕೂತ್ಕೊಂಡು ನಾವು ಊಟ ಎಲ್ಲ ಮಾಡಿದ್ದು. ಸೊ ದೇವೆ ಸೋ ಮೆನಿ ಮೆಂಬರ್ಸ್. ಆ್ಯಕ್ಚುಲಿ ನಾವೇ ಅನ್ಸುತ್ತೆ ಎಲ್ಲ ಲೇಟಾಗಿ ಹೋಗಿರೋದು. ಎಲ್ಲರೂ ಆಮೇಲೆ ಊಟ ಎಲ್ಲ ಮಾಡಿ ರೆಸ್ಟ್ ತಗೊಂಡು ದೆನ್ ಅಗೇನ್ ವಿ ಸ್ಟಾರ್ಟೆಡ್ ವಾಕಿಂಗ್ ಟು ಅವರ್ ಡೆಸ್ಟಿನೇಷನ್. ಸೊ ಇಲ್ಲಿ ಹೋಗೋ ದಾರಿಯಲ್ಲಿ ಹೆಂಗೆ ಅಂದರೆ, ಆ್ಯಕ್ಚುಲಿ ಇಲ್ಲಿಂದ ಜೀಪ್ ಹೋಗುತ್ತೆ, ಬಟ್ ನಾವು ಜೀಪ್ ಏನು ತೊಗೊಂಡಿಲ್ಲ, ವಿ ಜಸ್ಟ್ ಸ್ಟಾರ್ಟೆಡ್ ವಾಕಿಂಗ್. ಸೊ ಇಟ್ ವಾಸ್ ಕಂಪ್ಲೀಟ್ಲಿ ಲೈಕ್ ಆಫ್ ರೋಡ್, ಎಲ್ಲ ಕಡೆ ಆಫ್ ರೋಡ್. ದ ರೋಡ್ ವಾಸ್ ಲೈಕ್ ಓ ಮೈ ಗಾಡ್, ಇದರಲ್ಲಿ ಹೆಂಗೆ ಜೀಪ್ ಓಡಿಸ್ತಾರೆ ಅಂತ ಅನ್ನಿಸ್ತಿತ್ತು ನಮಗೆ. ಅಜ್ಜಿಗಳೆಲ್ಲ ನೋಡಿ ಫ್ರೆಂಡ್ ಮಾತಾಡ್ಕೊಂಡು ಕೂತಿದ್ದಾರೆ. ಸೊ ಇನ್ ಬಿಟ್ವೀನ್ ನಮಗೊಂದು ದೇವಸ್ಥಾನ ಸಿಗುತ್ತೆ. ಸೊ ಅದಾದಮೇಲೆ ಇನ್ನೂ ಮುಂದಕ್ಕೆ ಹೋಗಬೇಕಾಗಿತ್ತು. ಸೊ ಹೋಗ್ತಾ ವಿ ಫೈನಲಿ ರೀಚ್ ದ ಮೇನ್ ಪೀಕ್ ಏರಿಯಾ. ಸೊ ಇಲ್ಲಿ ನಮಗೊಂದು ದೇವಸ್ಥಾನ ಇದೆ, ದಟ್ ಈಸ್ ಮೂಕಾಂಬಿಕಾ ದೇವಸ್ಥಾನ. ಸೊ ಈ ದೇವಸ್ಥಾನಕ್ಕೆ ಒಂದು ಹಿಸ್ಟ್ರಿ ಇದೆ. ಅದೇನಂದ್ರೆ, ಈ ದೇವಸ್ಥಾನದಲ್ಲೇ ಶ್ರೀ ಆದಿಶಂಕರ್ ಅವರು ಬಂದ್ಬಿಟ್ಟು ಮೆಡಿಟೇಟ್ ಮಾಡಿದ್ದು ಆ್ಯಂಡ್ ದೆನ್ ಅವರೇ ಈ ದೇವಸ್ಥಾನನ ಕಂಡಿಡ್ದಿರೋದು. ಸೊ ಆಸ್ ಯು ಕ್ಯಾನ್ ಸಿ, ಅಲ್ಲಿ ತುಂಬ ಜನ ಒಳಗಡೆ ಕುತ್ಕೊಂಡು ಮೆಡಿಟೇಟ್ ಮಾಡ್ತಿದ್ರು. ಅದಾದ್ಮೇಲೆ ನಾವು ಫ್ರೆಂಡ್ಸ್ಗಳೆಲ್ಲ ಸೇರ್ಕೊಂಡು ಗ್ರೂಪ್ ಫೋಟೋಸ್ ತಗೊಂಡ್ವಿ. ಈ ಟ್ರಕ್ಕಿಂಗ್ ಅಲ್ಲಿ ನಂಗೆ ತುಂಬಾ ಖುಷಿಯಾಗಿದೆ ಏನು ಅಂದ್ರೆ, ನಂಗೆ ತುಂಬಾ ಜನ ಫ್ರೆಂಡ್ಸ್ ಸಿಕ್ಕಿದ್ರು, ಎಲ್ಲರೂ ಚೆನ್ನಾಗಿ ಮಜಾ ಮಾಡಿದ್ವಿ. ಆಲ್ಸೋ ಐ ಮೆಟ್ 2 ಮಲಯಾಳಿ ಚೆಂಗೈಸ್. ಆಮೇಲೆ ಶರಿಕು ಅಡಿച്ചു പൊളിച്ച്. ಏನಿಲ್ಲ, ಬಂದಾಗ ಹೆಂಗಿತ್ತು ಈಗ ಹೆಂಗಿದೆ. ನೌ ಇಟ್ಸ್ ಟೈಮ್ ಫಾರ್ ಅವರ್ ಆಫ್ ರೋಡ್ ರೈಡ್, ಅದು ಜೀಪಲ್ಲಿ. ಫುಲ್ ಅಡ್ವೆಂಚರಸ್ ಆಗಿರ್ಬೇಕು. ಅಲ್ಲ, ತುಂಬಾ ಶೆಕಿ ಬೇಡ. ಹೋಗ್ಬೇಕಾದ್ರೆ ತುಂಬಾ ಶೆಕಿ ಬೇಡ, ಆಮೇಲೆ ಫುಲ್ ಶೆಕಿ.
ಸೊ ಫೈನಲಿ ಗೈಸ್ ವಿ ರೀಚ್ಡ್ ಅವರ್ ಹೋಮ್ ಸ್ಟೇ. ಸೊ ವಾಪಸ್ ಬರಬೇಕಾದ್ರೆ ನಾವು ನಡ್ಕೊಂಡೇ ಬರಬೇಕು ಅಂತ ಅನ್ಕೊಂಡಿದ್ವಿ, ಬಟ್ ವಿ ಕುಡಂಟ್. ಟೈಮ್ ಆಗಿ ಹೋಗಿದ್ರಿಂದ ನಾವು ಜೀಪ್ನಿ ಪ್ರಿಫರ್ ಮಾಡಿದ್ವಿ. ಆ್ಯಂಡ್ ದೆನ್ ಎಲ್ಲರೂ ಬಂದಮೇಲೆ ಫ್ರೆಶ್ ಅಪ್ ಆಗಿ ಫೈರ್ ಕ್ಯಾಂಪ್ ಸೆಟ್ ಮಾಡಿ ಅಲ್ಲೇ ಎಲ್ಲರೂ ಬೆಚ್ಚಿ ಕೂತ್ಕೊಂಡು ಫನ್ ಗೇಮ್ಸ್ ಆಡಿದ್ವಿ. ಆಲ್ಸೋ ವಿ ಡ್ಯಾನ್. ಅಷ್ಟರಲ್ಲಿ ಎಲ್ಲರೂ ಫುಲ್ ಸುಸ್ತಾಗಿದ್ರು, ನಾನಂತೂ ಫುಲ್ ಊಸ್ತಾಗ್ಬಿಟ್ಟಿದ್ದೆ. ಸೊ ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಸೊ ನೆಕ್ಸ್ಟ್ ಡೇ ವಿಶೇಷಗಳಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ ಟಾಟಾ ಬಾಯ್.